ವಿಕಲಚೇತನರಿಗೆ ಅವರ ಒಂದು ಅಪ್ಲಿಫ್ಟ್ಮೆಂಟ್ ಮಾಡುವಂತ ಒಂದು ಕೆಲಸವನ್ನು ಉದ್ದೇಶ ಇಟ್ಕೊಂಡು ಈ ಒಂದು ಆರ್ಗನೈಸೇಷನ್ ನಾವು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ವಿಕಲಚೇತನರ ಒಂದು ವಿಷಯದಲ್ಲಿ ಈಗಾಗಲೇ 500ಕ್ಕಿಂತ ಹೆಚ್ಚು ವೀಲ್ ಚೇರ್ಸ್ ಅನ್ನ ಕೊಟ್ಟಿರುವಂತಹ ಸಂಸ್ಥೆಯಾಗಿ ಇವತ್ತು ನಾವು ನಿಮ್ಮ ಮುಂದೆ ಇದ್ದೀವಿ. ಸುಮಾರು 7 ವರ್ಷದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ ಫಲಾನುಭವಿಗಳನ್ನು ಹುಡುಕಿ 500ಕ್ಕಿಂತ ಹೆಚ್ಚು ವೀಲ್ ಚೇರ್ಸ್ ಅನ್ನ ನಾವು ತಲುಪಿಸಿದ್ದೀವಿ. ಮುಂದಿನ ವರ್ಷಗಳಲ್ಲೂ ಕೂಡ ಇನ್ನೂ ಹೆಚ್ಚೆಚ್ಚಿಗೆ ಆ ಫಲಾನುಭವಿಗಳಿಗೆ ನಾವು ವೀಲ್ ಚೇರ್ಸ್ ಅನ್ನ, ಕ್ರಚರ್ಸ್ ಅನ್ನ, ವಾಕರ್ಸ್ ಅನ್ನ, ಚಿಕ್ಕ ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ವೀಲ್ ಚೇರ್ಸ್ ಅನ್ನ ಕೊಡೋ ಮುಖಾಂತರ ಇನ್ನೊಂದು ಮೈಲುಗಳನ್ನ ತಲುಪೋದಕ್ಕೆ ತಾವೆಲ್ಲ ಕೂಡ ನಮ್ಮ ಬೆಂಟಲ್ಲಿ ನಿಲ್ತೀರ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ 100 ಮಕ್ಕಳು 1ರಿಂದ 6th ಸ್ಟ್ಯಾಂಡರ್ಡ್ ವರೆಗೂ ಹೋಗ್ತಾ ಇರುವಂತ ಸಿಂಗಲ್ ಪೇರೆಂಟ್ಸ್ ಮಕ್ಕಳು, ಮತ್ತೆ ಮೈಗ್ರೆಂಟ್ ಬಂದಿರುವಂತ ಮಕ್ಕಳು, ಮತ್ತೆ ಸೆಮಿ ಅರ್ಬನ್ ಮಕ್ಕಳು, ಈ ತರ ಮಕ್ಕಳಿಗೆಲ್ಲ ಕೂಡ ನಾವು ಎಜುಕೇಶನ್ ಅನ್ನ ಕೊಡ್ಕೊಂತ ಬಂದಿದ್ದೀವಿ. ಈ ಒಂದು ಹೆಜ್ಜೆಯಲ್ಲಿ ನಮ್ಮ ಜೊತೆ ನೀಟ್ ಪ್ಲೇಸ್ ಇಂಡಿಯಾ ಸಂಸ್ಥೆ ಕೂಡ ಪಾಲ್ಗೊಂಡಿದೆ. ಕೊಲಾಬರೇಷನ್ ಆಗಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು 3 ವರ್ಷದಿಂದ ಈ ಮಕ್ಕಳಿಗೆ ನಾವು ಏನು ಎಜುಕೇಶನ್ ಕೊಡ್ತಾ ಇದ್ದೀವಿ. ಕೆಲವರೆಲ್ಲ ಇನ್ನು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮುಗಿಸಿ ಇನ್ನೂ ಒಳ್ಳೆ 9th 10th ಕೂಡ ಓದ್ತಿದ್ದಾರೆ ಮಕ್ಕಳೆಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಕೂಡ. ಸೊ ಹಾಗಾಗಿ ಈ ಒಂದು ಜರ್ನಿಯಲ್ಲಿ ನೀಟ್ ಪ್ಲೇಸ್ ಇಂಡಿಯಾ ಸಂಸ್ಥೆಯವರು ಕೂಡ ನಮ್ಮ ಜೊತೆ ಸೇರಿಸಿದ್ದಾರೆ. ಸೊ ನಿಮ್ಗೆ ನಿಜವಾಗ್ಲೂ ಧನ್ಯವಾದಗಳನ್ನು ತಲುಪಿಸಬೇಕು. ನಿಮ್ಮ ಸಹಕಾರ ಹೇಗೆ ಇದೆ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಲವಾರು ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಅಂತ ಸರ್ಕಾರಿ ಶಾಲೆಗಳು ಕೂಡ ಆ ಒಂದು ಸ್ಥಳೀಯ ದಾನಿಗಳನ್ನ ಹಿಡ್ಕೊಂಡು ಆ ಸರ್ಕಾರಿ ಶಾಲೆಗಳಲ್ಲಿ ಏನಾದರೂ ಸಂಪನ್ಮೂಲಗಳನ್ನ, ಭೌತಿಕ ಸಂಪನ್ಮೂಲಗಳನ್ನ ಒದಗಿಸಿಕೊಟ್ಟಾಗ ಆ ಶಾಲೆಗಳು ಉಳಿತವೆ, ಮುಚ್ಚೋದಿಲ್ಲ. ಮತ್ತೆ ಆ ಶಾಲೆಗಳಲ್ಲಿ ಒಂದು ಉತ್ತಮವಾದಂತಹ ಶಿಕ್ಷಣದ ವಾತಾವರಣ, ಕಲಿಕೆಯ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತ ಉದ್ದೇಶದಿಂದ ಸರ್ಕಾರಿ ಶಾಲೆಗಳ ಜೊತೆ ಕೂಡ ನಾವು ಸೇರಿಕೊಂಡು, ಸ್ಥಳೀಯ ದಾನಿಗಳ ಜೊತೆ ಸೇರಿಕೊಂಡು ಅವುಗಳನ್ನು ಕೂಡ ನಾವು ಸ್ವಲ್ಪ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಒಂದು ಸಣ್ಣ ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ 2016ರಲ್ಲಿ ಪ್ರಾರಂಭವಾಗಿ ಮುಂದಿನ ಫೆಬ್ರವರಿಗೆ 10 ವರ್ಷಗಳನ್ನ ನಾವು ಪೂರೈಸ್ತೀವಿ. ಈ 10 ವರ್ಷಗಳಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರ್ಕೊಂಡು, ಏನು ದಾನಿಗಳೆಲ್ಲ ಕೂಡ ನಮ್ಮ ಜೊತೆ ಸೇರ್ಕೊಂಡು ಬೆಂತಟ್ಟಿ ಇಲ್ಲಿವರೆಗೂ ನಮ್ಮನ್ನ 10 ವರ್ಷ ಕರ್ಕೊಂಡು ಬಂದಿದ್ದಾರೆ. ಇನ್ನೂ ಒಂದು 10 ವರ್ಷ ಅದೇ ರೀತಿಯಾಗಿ ನಿಮ್ಮ ಸಹಕಾರ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ.